ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಈ ದಿನ ಸಂಜೆ ಸುಮಾರು 7 ಗಂಟೆಯ ಹೊತ್ತು ಇದು ತಮಿಳುನಾಡಿನ ಪಾಲಿಗೆ ಎಂದಿನಂತೆ ಮತ್ತೊಂದು ದಿನ ಆಗಿರಲಿಲ್ಲ. ಹಾಗೇನೆ ಇವತ್ತಿನ ದಿನ ಒಂದು ಇತಿಹಾಸವನ್ನ ಸೃಷ್ಟಿಸುವ ದಿನ ಆಗಿತ್ತು. 1967ರ ನಂತರ ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳನ್ನ ಹೊರದಬ್ಬಿ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರುವ ತೀರ್ಮಾನ ತೆಗೆದುಕೊಂಡ ದಿನ. ಈ ದಾರಿ ಸಾಮಾನ್ಯ ದಾರಿ ಆಗಿರಲಿಲ್ಲ. ಅಲ್ಲಿ ಮುಳ್ಳು, ಕಲ್ಲು ಎಲ್ಲವೂ ಇತ್ತು. ದಾರಿ ತಪ್ಪಿಸುವವರಿದ್ರು. ಆದರೆ ರಾಜಕಾರಣ ಇದೆಯಲ್ಲ, ಅದೇ ಬೇರೆ. ಅಲ್ಟಿಮೇಟ್ಲಿ ಪೀಪಲ್ಸ್ ವರ್ಡಿಕ್ಟ್ ಅಂತ, ಜನರ ತೀರ್ಪಿರುತ್ತಲ್ಲ, ಅದು ಅಂತಿಮ. ಯಾರು ಏನೇ ಮಾಡಿ ಆ ತೀರ್ಪನ್ನ ತಡೆಯುವ ಯತ್ನ ಮಾಡಿದ್ರು ಅದು ತಡೆಯೋಕ್ ಸಾಧ್ಯ ಆಗೋದು ಕಡಿಮೆ. ಸೊ ಇವತ್ತಾದದ್ದು ಹಾಗೆ. ಇಡೀ ದಿನ ಹಲವು ರೀತಿಯ ಬೆಳವಣಿಗೆಗಳು, ಸುದ್ದಿಗಳು, ಯಾವುದು ಪ್ಲಾಂಟೆಡ್ ಸುದ್ದಿ, ಯಾವುದು ನಿಜವಾದ ಸುದ್ದಿ ಗೊತ್ತಾಗದಂತಹ ಸ್ಥಿತಿ. ಹಾಗೇನೆ ಅಧಿಕಾರವನ್ನ ಕ್ಯಾಪ್ಚರ್ ಮಾಡುವುದಕ್ಕೆ ವಿಭಿನ್ನ ಆಟಗಳು. ಒಂದ್ ಕಡೆ ಅಣ್ಣಾ ಡಿಎಂಕೆ, ಮತ್ತೊಂದು ಕಡೆ ದೆಹಲಿಯಲ್ಲಿ ಕುಳಿತ ಬಿಜೆಪಿಯ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಕುಳಿತಂತ ರಾಜ್ಯಪಾಲರು. ಸೊ ಹೀಗೆ ಪ್ರತಿ ಕ್ಷಣ ಯಾವುದೋ ಒಂದು ಪತ್ತೆದಾರಿ ಸಿನಿಮಾದ ಹಾಗೆ ಬೆಳವಣಿಗೆಗಳು ನಡೀತಾ ಇದ್ವು. ಒಂದು ರೀತಿಯ ವಿಚಿತ್ರ ತಿರುವುಗಳು ದೊರಕ್ತಾ ಇದ್ವು. ಸಂಜೆಯ ಹೊತ್ತಿಗೆ ಪರಿಸ್ಥಿತಿ ತಿಳಿಯಾಗಿತ್ತು. ತಮಿಳುನಾಡಿನಲ್ಲಿ ವಿಜಯ್ ಅವರನ್ನ ಅಧಿಕಾರಕ್ಕೆ ತಂದಂತಹ ಜನ ಸಂಭ್ರಮ ಪಡುವ ಕ್ಷಣ ಬಂದಿತ್ತು. ಆದರೆ ಇದು ಅಂತ ಸುಲಭವಾಗಿ ದಕ್ಕಿದ ಸಂಭ್ರಮ ಅಲ್ಲ. ವಿಜಯ್ 108 ಸ್ಥಾನಗಳನ್ನ ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದರೂ ಕೂಡ ಅವರನ್ನ ಅಧಿಕಾರದಂತೆ ದೂರ ಇಡುವ ಬಹುದೊಡ್ಡ ಷಡ್ಯಂತರ ನಡೆದೋಗಿತ್ತು. ಈ ಷಡ್ಯಂತರದಲ್ಲಿ ವಿಚಿತ್ರ ಅಲ್ಲಿ ಇನ್ನೊಂದನ್ನೇ, ಕೇಂದ್ರ ಸರ್ಕಾರ ಇತ್ತು, ರಾಜ್ಯಪಾಲರಿದ್ರು, ಡಿಎಂಕೆ ಇತ್ತು, ಅಣ್ಣಾ ಡಿಎಂಕೆ ಇತ್ತು. ಇದು ಎಂತಹ ಕಾಂಬಿನೇಷನ್ ನೋಡಿ. ರಾಜಕೀಯವಾಗಿ ಸತತವಾಗಿ ಪೈಪೋಟಿ ನಡೆಸ್ತಾ ಬಂದಂತಹ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಪರಸ್ಪರ ಆಲಂಗಿಸಿಕೊಳ್ಳುವ ಹಂತಕ್ಕೆ ಬಂದಿದ್ರು. ಸ್ಟಾಲಿನ್ ಅವರ ಡಿಎಂಕೆ ಬಿಜೆಪಿಯನ್ನ ವಿರೋಧಿಸ್ತಾ ಇದ್ದುದು, ಬಿಜೆಪಿಯ ವಿರುದ್ಧ ಅತಿ ದೊಡ್ಡ ಧ್ವನಿಯಾಗಿದ್ದಂತಹ ಸ್ಟಾಲಿನ್ ಮತ್ತು ಅವರ ಪಕ್ಷ NDA ಪಾರ್ಟ್ ಆದಂತಹ ಅಣ್ಣಾ ಡಿಎಂಕೆಗೆ ಬೆಂಬಲ ಕೊಡೋದಕ್ಕೆ ಮುಂದಾಗ್ಬಿಟ್ಟಿದ್ರು. ಸೊ ಇದು ಈ ಸಂಜೆಯ ಹೊತ್ತಿಗೆ ವಾಹಿನಿಯೊಂದರಲ್ಲಿ ಮಾತನಾಡಿದಂತಹ CPM ಜನರಲ್ ಸೆಕ್ರೆಟರಿ MA ಬೇಬಿ ಅವರು ಈ ವಿಚಾರವನ್ನ ಬಹಿರಂಗಪಡಿಸಿದಾಗ ಅದು ಒಂದು ರೀತಿಯಲ್ಲಿ ಶಾಕಿಂಗ್ ಆಗಿತ್ತು. ಬೆಳಗಿನಿಂದ ಸುದ್ದಿ ಬರ್ತಾ ಇತ್ತು, ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಜೊತೆಯಾಗಿ ಸರ್ಕಾರ ರಚಿಸುವ ಬಗ್ಗೆ ಮಾತುಕತೆ ನಡೀತಾ ಇದೆ ಅಂತ. ಅದನ್ನ ಅಧಿಕೃತವಾಗಿ ಯಾರು ಅನೌನ್ಸ್ ಮಾಡಿರ್ಲಿಲ್ಲ. ಆದ್ರೆ ವಾಹಿನಿಯಲ್ಲಿ ಬಂದಂತಹ CPM ಜನರಲ್ ಸೆಕ್ರೆಟರಿ MA ಬೇಬಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು, ಇಟ್ ವಾಸ್ ಶಾಕಿಂಗ್ ಟು ಅಸ್ ಅಂತ. ಯಾಕೆಂದ್ರೆ ಸ್ಟಾಲಿನ್ ಮತ್ತು ಅವರ ಪಕ್ಷದವರು ಹೇಳಿದ್ರಂತೆ, ನಾವು ಅಣ್ಣಾ ಡಿಎಂಕೆ ಬೆಂಬಲ ಕೊಡ್ತೀವಿ, ನೀವು ಕೂಡ ಹೊರಗಡೆಯಿಂದ ಅಣ್ಣಾ ಡಿಎಂಕೆ ಬೆಂಬಲ ಕೊಡಿ ಅಂತ. ಸೊ CPM ಅದಕ್ಕೆ ತಿರಸ್ಕರಿಸ್ತು, ಹಾಗೇನೆ CPI ತಿರಸ್ಕರಿಸ್ತು. ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಹಿಂಬಾಗಿಲಿನಿಂದ ಆಡಳಿತ ನಡೆಸೋದಕ್ಕೆ ನಾವು ಅವಕಾಶ ಕೊಡಲ್ಲ. ಯಾಕೆಂದ್ರೆ ತಮಿಳುನಾಡಿನಲ್ಲಿ ಸೆಕ್ಯುಲರ್ ಸರ್ಕಾರ ಇರಬೇಕು. ಆ ಕಾರಣಕ್ಕಾಗಿ ಸಾರಿ ಸ್ಟಾಲಿನ್, ವಿ ಆರ್ ಗೋಯಿಂಗ್ ವಿತ್ ವಿಜಯ್. ನೋಡಿ, ರಾಜಕಾರಣ ಅನ್ನೋದು ತತ್ವ ಸಿದ್ಧಾಂತ ಎಲ್ಲವನ್ನ ಹೇಗೆ ಗಾಳಿಗೆ ತೂರು ಬಿಡುತ್ತೆ ಅಂತ. ಅದೇ ತಮಿಳುನಾಡಿನಲ್ಲಿ ಆಗ್ತಾ ಇತ್ತು. ಬಿಜೆಪಿಯ ಬಾಸ್ಗಳು ದೆಹಲಿಯಲ್ಲಿ ಕೂತು ಆಪರೇಟ್ ಮಾಡ್ತಾ ಇದ್ರು. ಅಣ್ಣಾ ಡಿಎಂಕೆಯ ಶಾಸಕರನ್ನ ಪುದುಚೇರಿಯ ಒಂದು ರೆಸಾರ್ಟ್ ನಲ್ಲಿ ಇಡಲಾಗಿತ್ತು. ಆ ರೆಸಾರ್ಟ್ ನಲ್ಲಿ ಇಟ್ಟಂತ ಸಂದರ್ಭದಲ್ಲಿ EPS ಅವರು ಬಹಳ ಸ್ಪಷ್ಟವಾಗಿ ಹೇಳಿದ ಒಂದು ಮಾತು ಅಂತಂದ್ರೆ, ಶಾಸಕರೇ, ನಮಗೆ ಒಳ್ಳೆ ಸಮಯ ಬರ್ತಾ ಇದೆ, ಗುಡ್ ಟೈಮ್ ವಿಲ್ ಕಮ್, ಅಲ್ಲಿಯವರೆಗೆ ನೀವು ಈ ರೆಸಾರ್ಟ್ ನಲ್ಲಿ ಇರಿ. ಈ ರೆಸಾರ್ಟ್ ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಮಸಾಜ್ ಇದೆ,
ಎಲ್ಲ ವ್ಯವಸ್ಥೆ ಇದೆ, ತಾವು ಅನುಭವಿಸಿ. ರಾಜಕಾರಣ ಸರ್, ರಾಜಕಾರಣ. ಆದ್ರಿಂದ ಅಲ್ಲಿ ಅಣ್ಣಾ ಡಿಎಂಕೆ MLAಗಳು ಕಾಯ್ತಾ ಇದ್ರು. ಅದರ ಜೊತೆಗೆ 25 MLAಗಳು ಷಣ್ಮುಗಂ ಅವರ ನೇತೃತ್ವದಲ್ಲಿ ಒಡೆದು ಬಂದು ಇಸಿ ದಟ್ ವಿಜಯ್ಗೆ ಬೆಂಬಲ ಕೊಡುವ ಹಂತಕ್ಕೆ ಬಂದಿದ್ರು. ಅವರನ್ನ ಬಾಯಿ ಮುಚ್ಚಿಸಿ ಇಸಿ DMK ಅಣ್ಣಾ DMK ಒಂದು ಸರ್ಕಾರ ಬರುವುದಕ್ಕೆ ವೇದಿಕೆಯನ್ನ ಸೃಷ್ಟಿಸಿದ್ದು ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ಸಂಘ ಪರಿವಾರಗಳು. ಅವರು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಬೆಂಬಲಿತ ಒಂದು ಸರ್ಕಾರ ಅಥವಾ ಕಾಂಗ್ರೆಸ್ ಏನು ಪಾಲುದಾರರಂತ ಒಂದು ಸರ್ಕಾರ ತಮಿಳುನಾಡಿನಲ್ಲಿ ಬರಲೇಕೂಡದು ಅನ್ನುವುದು ಅವರ ಇದಾಗಿತ್ತು. ಅದಕ್ಕಾಗಿ ರಾಜ್ಯಪಾಲರನ್ನ ಬಳಸಿಕೊಳ್ಳಲಾಗಿತ್ತು. ಸೊ 3 ಬಾರಿ ರಾಜ್ಯಪಾಲರನ್ನು ನೋಡಿದ್ರು ರಾಜ್ಯಪಾಲರು ಐ ಆಮ್ ಸಾರಿ ಅಂತಿದ್ರು, ನೀವು ನಿಮಗೆ ಇರುವ ಬೆಂಬಲದ ಪತ್ರಗಳನ್ನ ತನ್ನಿ ಅಂತ. ಯೂಶುವಲಿ SR ಬೊಮ್ಮಾಯಿ ಪ್ರಕರಣದಲ್ಲಿ ನಾನು ನಿನ್ನೆನೂ ಹೇಳಿದ್ದೀನಿ, ಅದನ್ನ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ, ನೀವು ಬೆಂಬಲದ ಪತ್ರವನ್ನ ಕೇಳುವ ಹಾಗಿಲ್ಲ. ಯಾವಾಗ ನಿಮ್ಮ ವಿವೇಚನಾಧಿಕಾರವನ್ನ ಬಳಸಿಕೊಂಡು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ರಚಿಸೋದಕ್ಕೆ ಕರೆ ನೀಡಬೇಕು ಮತ್ತು ಅವರ ಬಹುಮತ ಏನಿದೆ ಅದು ಹೌಸ್ನಲ್ಲಿ ಅದು ಸಾಬೀತು ಮಾಡಬೇಕು, ಇದು ವಿಧಾನ. ಆದರೆ ಬಿಜೆಪಿ ಈ ರೀತಿ ಸಂಪೂರ್ಣವಾಗಿ ಸಂವಿಧಾನದ ವಿರುದ್ಧವಾದ ಹೆಜ್ಜೆಯನ್ನ ರಾಜ್ಯಪಾಲರ ಕೈಯಲ್ಲಿ ನಡೆಸ್ತಾ ಇದ್ದಾರೆ. ಇತಿಹಾಸ ಬಿಜೆಪಿ ಮರಿತಾ ಇರುತ್ತೆ. ಇತಿಹಾಸವನ್ನ ಮರೆಯೋದು ಮಾತ್ರ ಅಲ್ಲ, ತಮ್ಮದೇ ಆದ ಇತಿಹಾಸವನ್ನ ಸೃಷ್ಟಿಸುವ ಕೆಲಸವನ್ನ ಬಿಜೆಪಿ ಮಾಡುತ್ತೆ. ಅವರಿಗೆ ಮರೆತಿದ್ದೇನು ಅಂತಂದ್ರೆ, ವಾಜಪೇಯಿ ಅವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದಾಗ, ಬಹುಮತ ಇಲ್ದಿದ್ದಾಗ ಅವ್ರನ್ನ ಸರ್ಕಾರ ರಚಿಸುವುದಕ್ಕೆ ಕೇಂದ್ರದಲ್ಲಿ ಆಹ್ವಾನಿಸಲಾಗಿತ್ತು. ಅವರು ಪ್ರಧಾನಿ ಆದರು, ಆದರೆ ಬಹುಮತ ಸಾಬೀತುಪಡಿಸಕ್ಕಾಗದೇ ಆ ಬಾರಿ ಅವರು ಕೇವಲ 13 ದಿನಗಳ ಪ್ರಧಾನಿ ಆಗಿದ್ರು. ಆಗಿನ ರಾಷ್ಟ್ರಪತಿಗಳು ಅವರಿಗೆ ಆಹ್ವಾನ ಕೊಟ್ಟಿದ್ರು. ಇದು ಸಂಪ್ರದಾಯ, ಇದು ಸತ್ಸಂಪ್ರದಾಯ. ಆದರೆ ಈ ಗೋವಾ ಮೂಲದವರಾದಂತಹ ಬಿಜೆಪಿ ಕಾರ್ಯಕರ್ತರು ಏನಿದ್ದಾರೆ, ಅರ್ಲೇಕರ್ ಅವರು ಸಂಘ ಪರಿವಾರದ ಸೂಚನೆಯ ಅಂತೆ ನಡೀತಾ ಇದ್ದಾರ ಅಂತ ಅನುಮಾನ ಬರ್ತಾ ಇತ್ತು. ಅವರು ಮೊದಲ ವಿಜಯ್ 2 ಸಲ ಭೇಟಿ ಮಾಡಿದಾಗಲೂ ವಾಸ್ ಸೋ ಸ್ಟಬರ್ನ್ ಅಂತ ಒಂದು ರೀತಿ ರಿಜೆಕ್ಟ್ ಮಾಡಿದಾಗ, ಅದಾದ್ಮೇಲೆ TVKಯ ಉಳಿದ ನಾಯಕರು ಭೇಟಿ ಮಾಡಿದ್ರು, ಆವಾಗಲೂ ಅವ್ರ ಮುಖದಲ್ಲಿ ಒಂದು ನಗು ಇರಲೇ ಇಲ್ಲ. ಒಂದು ರೀತಿಯಲ್ಲಿ ಬಿಡಲ್ಲ, ನಿಮ್ಗೆ ಪಾಠ ಕಲಿಸ್ತೀವಿ, ನಿಮ್ಮನ್ನ ಅಧಿಕಾರದಿಂದ ದೂರ ಇಡ್ತೀವಿ ಅನ್ನುವ ಸಂದೇಶ ಕೊಡುವ ಹಾಗೆ ಅವರ ಹಾವಭಾವಗಳಿತ್ತು. ಸೊ ಈ ಅರ್ಲೇಕರ್ ಅವರು ಹಾಗೆ ನೋಡಿದ್ರೆ ಅವರು ಎಕ್ಸ್ಪೀರಿಯನ್ಸ್ಡ್ ರಾಜ್ಯಪಾಲರು ಅಂತ, ಇನ್ಯಾವುದೋ ಒಂದು ರಾಜ್ಯದಲ್ಲಿ ರಾಜ್ಯಪಾಲರಾಗಿದ್ದರು ಅವರು. ಬಿಜೆಪಿಯ ಕಾರ್ಯಕರ್ತರು, ಹಾಗೇನೆ ಸಂಘದ ಈ ಸಂಘದವರು ಏನಂತಾರೆ, ಈ ಚಡ್ಡಿ ಗಿಡ್ಡಿ ಹಾಕೊಂಡು ಲಾಠಿ ತಿರ್ಸ್ತಾರಲ್ಲ ಆ ಪರಂಪರೆಯವರು. ಅವರು ಇಲ್ಲಿ ವಿಜಯ್ ಮೇಲೆ ಲಾಠಿ ತಿರ್ಸೋದಕ್ಕೆ ಹೊರಟಿದ್ರು. ಅಭಿಮಾನಿಗಳಿಗೂ ಬೇಸರ ಆಗಿತ್ತು. ಅಲ್ಲಲ್ಲಿ ಪ್ರತಿಭಟನೆಗಳು ಪ್ರಾರಂಭ ಆಗಿತ್ತು. ಯಾರೋ ಅಭಿಮಾನಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವವರೆಗೆ ಬೆಳವಣಿಗೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ವಿಜಯ್ ಮತ್ತು ಅವರ ಪಕ್ಷದವರು ಏನು ಸ್ಟಾಲಿನ್ ಅವರ DMKಯ ಮಿತ್ರ ಪಕ್ಷಗಳಾದಂತಹ CPI CPM ಅವನ್ನ ಸಂಪರ್ಕಿಸಿದ್ರು. ಮಾತುಕತೆಗಳು ಇಂಡೋರ್ ಆಗಿ ನಡೀತಾ ಇತ್ತು, ಬೆಳವಣಿಗೆಗಳು ಆಗ್ತಾ ಇತ್ತು. ಮಧ್ಯಾಹ್ನದ ಹೊತ್ತಿಗೆ ಒಂದು ರೀತಿಯ ವಿಜಯ್ಗೆ ಸಮಾಧಾನವಾಗುವ ಬೆಳವಣಿಗೆ ನಡೆದೋಗಿತ್ತು. ಯಾಕೆಂದ್ರೆ CPI ಮತ್ತು CPM ಅವರ ರಾಜ್ಯ ಪಾಲಿಟ್ ಬ್ಯೂರೋ ಅವರು ಮೀಟ್ ಮಾಡಿಬಿಟ್ಟು ಬೆಂಬಲ ಕೊಡುವ ತೀರ್ಮಾನಕ್ಕೆ ಬಂದರು. ಯಾಕೆಂದ್ರೆ ಅವರಿಗೆ ಶಾಕ್ ಆದದ್ದು ಎಡಪಕ್ಷಗಳಿಗೆ ಸ್ಟಾಲಿನ್ ಅವರ ನಡವಳಿಕೆ. ಬಿಜೆಪಿ ಒಳಗಡೆ ಇರುವ NDA ಒಳಗಡೆ ಇರುವಂತಹ ಅಣ್ಣಾ DMKಗೆ ಬೆಂಬಲ ಕೊಡಿ ಹೊರಗಡೆಯಿಂದ ಅಂತ ಹೇಳಿದ್ದಿದೆಯಲ್ಲ, ಈ ಆಘಾತವನ್ನ ಸಹಿಸಿಕೊಳ್ಳುವ ಸ್ಥಿತಿಯಲ್ಲಿ CPI CPM ಇರಲಿಲ್ಲ. ಅಂದ್ರೆ ಇಂಡೈರೆಕ್ಟ್ಲಿ ಸ್ಟಾಲಿನ್ ವಾಸ್ ರೆಡಿ ಟು ಸಪೋರ್ಟ್ ಬಿಜೆಪಿ ಅಥವಾ ಬಿಜೆಪಿಯ ಗೇಮ್ ಪ್ಲಾನ್ ನಲ್ಲಿ ಅವರು ಭಾಗಿದಾರರಾಗುವ ಹಂತಕ್ಕೆ ಹೊರಟೋಗ್ತಿದ್ರು. ಅಧಿಕಾರ ಹೇಗೆ ಮಾಡುತ್ತೆ ನೋಡಿ, ನೋಬಡಿ ವಾಸ್ ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ಸ್ಟಾಲಿನ್ ಗೊತ್ತಿರುವವರಿಗೆ ಒಂಥರ ಸ್ಟಬರ್ನ್ ಆದ ನಾಯಕರವರು. ಹಾಗೆ ಬಿಜೆಪಿಗೋ RSSಗೋ ಅವರ ವಿರುದ್ಧ ಸತತವಾಗಿ ಹೋರಾಟ ಮಾಡ್ತಾ ಬಂದಂತ ವ್ಯಕ್ತಿ ಅಧಿಕಾರ ಕಳೆದುಕೊಂಡ ನಂತರ ಹೇಗೆ ಬದಲಾಗ್ಬಿಟ್ರು ನೋಡಿ, ಹೇಗೆ ಬದಲಾಗ್ಬಿಟ್ರು. ಇಡೀ ಒಂದು ಬೃಹತ್ತಾದ ಒಂದು ಗೇಮ್ ಪ್ಲಾನ್ ಏನಿದೆ ಅದು ಸೃಷ್ಟಿಯಾಗ್ಬಿಟ್ಟಿತ್ತು. ವಿಜಯ್ ಅವರ ಒಳಗಡೆ ಜ್ವಾಲಾಮುಖಿ ಇತ್ತೇನೋ, ಅವರ ಒಳಗಡೆ ಕೋಪ ಇತ್ತೇನೋ, ಆದರೆ ಅವರು ಯಾವುದನ್ನು ಹೊರಗಡೆ ತೋರಿಸಲೇ ಇಲ್ಲ.
ಅವರ ಕಾರ್ಯಕರ್ತರುಗಳು ಒಂದ್ ಕಡೆ ಕಾಂಗ್ರೆಸ್ನವರು ಬೇರೆ ಬೇರೆ ಹತ್ರ ಮಾತಾಡ್ತಾ ಇದ್ರು, ಮಾತುಕತೆ ನಡೀತಾ ಇತ್ತು. ಸಂಜೆಯ ಹೊತ್ತಿಗೆ ಒಂದು ರೀತಿಯ ಸಮಾಧಾನಕರವಾದ ಬೆಳವಣಿಗೆ ನಡೀತಾ ಇದ್ದಂತ ಅವರಿಗೆ ಅನ್ಸೋ ಪ್ರಾರಂಭ ಆಗಿತ್ತು. ಅಷ್ಟೊತ್ತಿಗೆ ಅವರು ಈ ಪಕ್ಷಗಳಿಂದ ಯಾರ್ಯಾರು ಬೆಂಬಲ ನೀಡ್ತಾರೆ ಅವರ ಪಕ್ಷಗಳಿಂದ ಬೆಂಬಲದ ಪತ್ರವನ್ನ ಪಡೆದಿದ್ರು. ಅದೊಂದು ಫಾರ್ಮ್ಯಾಟ್ ನಲ್ಲಿ ಇರಬೇಕು ಅನ್ನೋದು ಗೊತ್ತಿತ್ತು. ಯಾಕಂದ್ರೆ ಆ ಫಾರ್ಮ್ಯಾಟ್ ನಲ್ಲೂ ಸ್ವಲ್ಪ ವ್ಯತ್ಯಾಸ ಇದ್ರು ಈ ಸಂಘಿಗಳಿದಾರಲ್ಲ ರಾಜ್ಯಪಾಲರಾಗಲಿ ಅದನ್ನ ರಿಜೆಕ್ಟ್ ಮಾಡ್ಕೊತಿದ್ರು ಅವರು ರಾಜ್ಯಪಾಲರು. ಆದ್ರಿಂದ ಆ ರೀತಿ ಅದೇ ಫಾರ್ಮೆಟ್ ನಲ್ಲಿ ಹೀಗೆ ಇರಬೇಕು ಅಂತ ಹೇಳಿ ಅದನ್ನೆಲ್ಲವನ್ನ ಸಿದ್ಧ ಮಾಡಿಸ್ಕೊಂಡು ಏನು ಸೂರ್ಯ ಮುಳುಗಿದ ಮೇಲೆ ವಿಜಯ್ ಅನ್ನುವ ಈ ಸೂರ್ಯ ಏಳುವುದಕ್ಕೆ ಸಿದ್ಧರಾಗಿದ್ದರು. ಅವರು ಹಾಗೇನೆ ತಮ್ಮ ಮನೆಯಿಂದ ಸಂಜೆ ಆಗಿತ್ತು. ಚೆನ್ನೈ ರಸ್ತೆಗಳಲ್ಲಿ ವಿದ್ಯುತ್ ಅಲಂಕಾರಗಳಿದ್ವು. ಅಲ್ಲಲ್ಲಿ ಇಡೀ ರಸ್ತೆ ಉದ್ದಕ್ಕೆ ವಿಜಯ್ ಅವರ ಮನೆಯಿಂದ ಲೋಕಭವನದವರೆಗೆ ಅಂದರೆ ರಾಜಭವನವರೆಗೆ ರಸ್ತೆಯ ಇಕ್ಕೆಲೆಯಲ್ಲಿ ಜನ ನಿಂತಿದ್ರು ವಿಜಯ್ ಅವರನ್ನ ಕಣ್ಣು ತುಂಬಿಕೊಳ್ಳೋದಕ್ಕಾಗಿ. ವಿಜಯ್ ಮನೆಯಿಂದ ತಮ್ಮ ಕಪ್ಪು ಬಣ್ಣದ ಕಾರ್ನಲ್ಲಿ ಕುಳಿತು ಅವರು ಹೊರಟರು. ಅವರ ಜೊತೆಗೆ ಅವರ ಪಕ್ಷದ ನಾಯಕರುಗಳು ಇದ್ರು. ಒಂದು 6-8 ಕಾರುಗಳು ಹಾಗೇನೆ ಚೆನ್ನೈ ರಸ್ತೆಗಳನ್ನೆಲ್ಲ ನೋಡ್ತಾ ಮಾಡ್ತಾ ರಾಜಭವನಕ್ಕೆ ಬಂದರು. ರಾಜಭವನಕ್ಕೆ ಬಂದಾಗ ಎಲ್ಲರೆಡೆಗೆ ವಿಜಯ್ ಕೈ ಮುಗಿದ್ರು. ಅವ್ರ ಮುಖದಲ್ಲಿ ಒಂದು ಸಂತಸ ಇತ್ತು, ಏನೋ ಸಾಧಿಸಿದ ಸಂತಸ. ಹಾಗೇನೆ ರಾಜಭವನದ ಒಳಗಡೆ ಹೋದ್ರು. ಸುಮಾರು 5 ನಿಮಿಷದ ಅವಧಿಯಲ್ಲಿ ಎಲ್ಲವೂ ಮುಗಿದಿತ್ತು. ಅಲ್ಲಿ ಹೇಳುವುದಕ್ಕೆ ಕೇಳುವುದಕ್ಕೆ ಏನೂ ಇರಲಿಲ್ಲ. ರಾಜ್ಯಪಾಲರು ತಿರಸ್ಕರಿಸುವುದಕ್ಕೆ ಒಂದು ಸಣ್ಣ ಅಂಶವೂ ಇರಲಿಲ್ಲ. ಸೊ ಹೋದಂತಹ ವಿಜಯ್ ರಾಜ್ಯಪಾಲರಿಗೆ ಶಾಲ್ ಹೊತ್ತಿದ್ರು ಹಾಗೂ ತಮ್ಮ ಕೈಯಲ್ಲಿದ್ದಂತಹ ಬೆಂಬಲದ ಪತ್ರವನ್ನ ರಾಜ್ಯಪಾಲರಿಗೆ ನೀಡಿದರು. ರಾಜ್ಯಪಾಲರು ಒಂದೊಂದೇ ಬೆಂಬಲದ ಪತ್ರವನ್ನ ನೋಡಿದ ಮೇಲೆ ಅವರ ಮುಖದಲ್ಲಿ ಇದ್ದಕ್ಕಿದ್ದ ಹಾಗೆ ಸಣ್ಣ ನಗೆ ಬಂತು. ಅದು ಕುಚೋದ್ಯದ ನಗುವಾಗಿತ್ತ, ಇದುವರೆಗೆ ನಿಮ್ಮನ್ನ ಆಟ ಆಡಿಸ್ತೀನಿ ಅನ್ನುವ ನಗುವಾಗಿತ್ತ, ಇನ್ನೂ ಮುಂದೆ ಆಟ ಆಡಿಸ್ತೇನೆ ಅನ್ನುವ ನಗುವಾಗಿತ್ತ ಗೊತ್ತಿಲ್ಲ. ಅದಾದ ಮೇಲೆ ಸಾವಕಾಶವಾಗಿ ತಮ್ಮ ಕೈಯನ್ನ ಎತ್ತಿದ ರಾಜ್ಯಪಾಲರು ವಿಜಯ್ ಅವರ ಬೆನ್ನಿಗೆ ಸಾವಕಾಶವಾಗಿ ತಟ್ಟಿದರು. ಅದು ಒಂದು ರೀತಿಯಲ್ಲಿ ಸಂದೇಶ ಆಗಿತ್ತು. ಆದ್ರೆ ತಕ್ಷಣ ಅವರು ಆಫರ್ ಲೆಟರ್ನ ಕೊಡುವುದಕ್ಕೆ ಹೋಗ್ಲಿಲ್ಲ. ಅವ್ರು ಹೇಳಿದ್ದು ಆಯ್ತು ಇದನ್ನೆಲ್ಲ ನೋಡ್ತೀನಿ, ನನಗೆ 1 hour ಅವಕಾಶ ಬೇಕು ಅಂತ. ಸೊ ವಿಜಯ್ ನಾಳೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಏನಿದೆ ಆ ಸ್ವೀಕಾರಕ್ಕೆ ಸಮಯ ಕೇಳಿದ್ರು. 1 ಗಂಟೆಯ ಹೊತ್ತಿಗೆ ತಿಳಿಸ್ತೀನಿ ಅಂದ್ರೆ. ಆದ್ರೆ ಇದ್ರ ಜೊತೆಗೆ ಐರನಿ ಏನ್ ಗೊತ್ತಾ, ವಿಜಯ್ ನಾಳೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಮಯ ಕೇಳಿದ್ದಾರೆ. ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಸುವೇಂದು ಅಧಿಕಾರಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಇದೆ, ಅದು ಕೂಡ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ಆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಧಾನಿಯವರು ಹಾಗೂ ಬಿಜೆಪಿ ಎಲ್ಲ ನಾಯಕರು ಪಾಲ್ಗೊಳ್ತಾರೆ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ನಡೆಯುವಂತಹ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕರಾಗಿರುವ ರಾಹುಲ್ ಗಾಂಧಿ, ಖರ್ಗೆ ಅವರು ಭಾಗವಹಿಸುವ ಚಾನ್ಸಸ್ ಇದೆ. ಆದ್ರೆ ಒಂದು ಟೈಮ್ ಕನ್ಫರ್ಮ್ ಆಗಬೇಕು, ನಾಳೆ 11 ಗಂಟೆಗೆ ಅಂತ. ಸೊ ಇತಿಹಾಸ ಸೃಷ್ಟಿ ಆಗೋಯ್ತು. 67ರ ನಂತರ ದ್ರಾವಿಡ ಪಕ್ಷಗಳು ಅಧಿಕಾರವನ್ನು ಕಳೆದುಕೊಂಡರು. ಅದರ ಜೊತೆಗೆ ಕೆಲವು ಪ್ರಶ್ನೆಗಳು ಮೂಡುವಂತಾಯಿತು. ಈ ಅಧಿಕಾರಕ್ಕಾಗಿ ದ್ರಾವಿಡ ಪಕ್ಷಗಳು ಕೂಡ ತಮ್ಮ ತತ್ವ ಸಿದ್ಧಾಂತವನ್ನ ಬಿಡ್ತವ್ಯ. ಬಿಜೆಪಿಯನ್ನ ಅಪ್ಪಿಕೊಳ್ಳುವುದಕ್ಕೆ ಸ್ಟಾಲಿನ್ ಸಿದ್ಧರಾಗಿದ್ರ? ಅವರಿಗೆ ತಮ್ಮ ಮಗ ಉದಯನಿಧಿ ಸ್ಟಾಲಿನನ್ನ ಮಂತ್ರಿ ಮಾಡುವುದು ಒಂದೇ ಬೈಕೇನಾ? ರಾಜಕಾರಣದಲ್ಲಿ ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ರಾಜಕೀಯ ಯಾವ ರೀತಿ ಬೆಳವಣಿಗೆ ಬೇಕಾದರೂ ಆಗ್ಬೋದು. ಆದ್ರೆ ರಾಜಕಾರಣ ಇವತ್ತು ನಿಂತ ನೀರಲ್ಲ. ಅದು ಬೇರೆ ಬೇರೆ ಬಣ್ಣಗಳನ್ನ ಪಡೆಯುತ್ತೆ, ಬೇರೆ ಬೇರೆ ತಿರುವುಗಳನ್ನ ಪಡೆಯುತ್ತೆ. ಅದು ಸದಾ ಬ್ರೇಕಿಂಗ್ ನ್ಯೂಸ್ ನಲ್ಲಿರುತ್ತೆ, ಶಾಕಿಂಗ್ ನ್ಯೂಸ್ ನಲ್ಲಿರುತ್ತೆ. ಸೊ ಅದರಿಂದ ಇಡೀ ಬೆಳವಣಿಗೆ ಇದು ಬ್ರೇಕಿಂಗ್ ನ್ಯೂಸ್ ಹೋದು, ಶಾಕಿಂಗ್ ನ್ಯೂಸ್ ಹೋದು. ಸೊ ನಾಳೆ ಏನಾಗುತ್ತೆ, 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಆಗತ್ತಾ? ನಾನು ತಮ್ಮ ಜೊತೆ ಮಾತನಾಡುವ ಹೊತ್ತಿಗೆ ಇವರಿಗಿನ್ನೂ ರಾಜ ಲೋಕಭವನದಿಂದ ಪತ್ರ ಬಂದಿರಲಿಲ್ಲ. ಮೋಸ್ಟ್ಲಿ ನಾಳೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಅದರ ನಡುವೆ ಟಿವಿಕೆ ಮೂಲಗಳ ಪ್ರಕಾರ ಇನ್ನೊಂದು ಮಾತಿದೆ, ನಾಳೆ ಶನಿವಾರ ಮುಹೂರ್ತ ಸರಿ ಇಲ್ಲ, ಈ 12ನೇ ತಾರೀಕು ಮಾಡಿದ್ರು ಒಳ್ಳೇದೇನೋ ಅಂತ ಕೆಲವು ನಾಯಕರು ಹೇಳ್ತಿದಾರಂತೆ. ಎಲ್ಲಿ ಹೋದರೂ ಕೂಡ ಈ ರಾಜಕಾರಣಿಗಳಿಗೆ ಅವ್ರು ಎಂತಹ ವೈಚಾರಿಕರೇ ಆಗಲಿ, ಅವರಿಗೆ ಈ ಶನಿ ಕಾಟ ಅನ್ನೋದು ಕಾಡ್ತಾನೆ ಇರುತ್ತೆ. ಅವರು ಜ್ಯೋತಿಷಿಗಳು, ಗಿಲಿಶ್ ಶಕುನ ಹೇಳೋರು ಇಂಥವ್ರನ್ನ ಬಿಟ್ಟು ಬದುಕಲ್ಲ ಅನ್ಸುತ್ತೆ. ಯಾವ ವ್ಯಕ್ತಿ ದುರ್ಬಲರಾಗಿರ್ತಾರೋ ಅವ್ರಿಗೆ ಇದೆಲ್ಲ ಬೇಕಾಗುತ್ತೆ, ಜ್ಯೋತಿಷ್ಯ ಬೇಕಾಗತ್ತೆ, ದೇವ್ರು ಬೇಕಾಗುತ್ತೆ, ಇನ್ನೊಂದು ಬೇಕಾಗತ್ತೆ.
ಆದ್ರೆ ದ್ರಾವಿಡ ನಾಡಿನಲ್ಲಿರುವವರು ಇಂಥವರಿದ್ದಾರೆ ಅನ್ನೋದೇ ಕೌತುಕವಾದ್ದು. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೇನೆ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮಾಡಬೇಡಿ. ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.